ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಬೆಳಗ್ಗೆನೇ ಎದ್ದು ಈಗ ಆಲ್ರೆಡಿ 6 ಗಂಟೆ ಆಗಿದೆ. ಸೊ ನೋಡ್ತಾ ಇರ್ಬೋದು, ಬೆಳಗ್ಗೆ ಬೇಗನೆ ಆಗುತ್ತೆ ಈ ಟೈಮ್ನಲ್ಲಂತೂ. ಸೊ ಬೆಳಗ್ಗೆನೇ ಎದ್ದು ನಾನಿಲ್ಲಿ ಮಕ್ಕಳಿಗೆ ಬಾಕ್ಸ್ಗೆ ರೆಡಿ ಮಾಡ್ತಾಯಿದ್ದೀನಿ. ಯೂಶ್ವಲಿ ಫಸ್ಟ್ ನಾನು ಸಲಾಡನ್ನು ಹಾಕ್ಬಿಡ್ತೀನಿ. ಯಾವಾಗಲೂ ಅಷ್ಟೇ ಮಸ್ಟ್ ಆ್ಯಂಡ್ ಶುಡ್ ನಾನು ಕ್ಯಾರೆಟು ಮತ್ತು ಬೀಟ್ರೋಟು, ಈವನ್ ಸೌತೆಕಾಯಿ, ಈ ಬೀಟ್ರೋಟ್ ಮಿಸ್ ಆದರೂ ಕೂಡ ಕ್ಯಾರೆಟ್ ಮಾತ್ರ, ಸೌತೆಕಾಯಿ ಎರಡೂ ಮಿಸ್ ಆಗೋದಿಲ್ಲ. ಡೈಲಿ ಬಾಕ್ಸ್ಗೆ ಕಂಪಲ್ಸರಿಯಾಗಿ ಹಾಕ್ತೀನಿ. ಸೊ ಈಗ ನೋಡಿ ಕ್ಯಾರೆಟ್ ಕೂಡ ಸೇವ್ ಮಾಡ್ತಾ ಇದ್ದೀನಿ. ಈ ರೀತಿ ಮಕ್ಳಿಗೆ ಕೊಡೋದ್ರಿಂದ ಒಳ್ಳೆ ಬ್ಯಾಲೆನ್ಸ್ ಡಯಟ್ ಆಗುತ್ತೆ. ಹಾಗೂ ಎಸ್ಪೆಷಲಿ ಇದು ಚಳಿಗಾಲ ಆಗಿರೋದ್ರಿಂದ ಮಕ್ಕಳಿಗೆ ಇಮ್ಯುನಿಟಿ ಲೆವೆಲ್ ಜಾಸ್ತಿ ಬೇಕಾಗುತ್ತೆ. ಸೊ ಇಮ್ಯುನಿಟಿ ಬೇಕು ಅಂತ ಅಂದರೆ ಆಟೋಮೆಟಿಕ್ಲಿ ಬ್ಯಾಲೆನ್ಸ್ ಡಯಟನ್ನು ಮಕ್ಳಿಗೆ ಕೊಡ್ತಾ ಬರೋದ್ರಿಂದ ಇಮ್ಯುನಿಟಿ ಲೆವೆಲ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಸೊ ನೀಟಾಗಿ ಸಿಪ್ಪೆಯನ್ನು ತೆಗೆದ ನಂತರ ನಾನು ಏನು ಮಾಡ್ತೀನಿ, ಇಮ್ಮಿಡಿಯೇಟು ಅದನ್ನು ತೊಳೆದು ನಂತರ ನೀಟಾಗಿ ಚಾಪ್ ಮಾಡಿ ಅದನ್ನು ಎಲ್ಲನೂ ಒಂದು ಬಾಕ್ಸ್ಗೆ ಯಾವುದೇ ಬಾಕ್ಸ್ಗೆ ಹಾಕಬೇಕು ಆ ಬಾಕ್ಸ್ಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸ್ನೇಹಿತರೆ, ನಾನು ಹೇಳ್ದಂಗೆ ವಿಟಮಿನ್ ಸಿ ಇರುತ್ತೆ ಕ್ಯಾರೆಟಲ್ಲಿ, ಮತ್ತು ಸೌತೆಕಾಯಲ್ಲಿ ನಮ್ಮ ಬಾಡಿಯನ್ನು ಡಿಹೈಡ್ರೇಟ್ ಆಗದೇ ಇರೋ ಹಾಗೆ ನೋಡ್ಕೊಳ್ಳುವಂಥ ನೀರಿನ ಅಂಶ ಇರುತ್ತೆ. ಅದಲ್ಲದೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಮತ್ತು ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನಿಮಗೆ ಎನರ್ಜಿ ಸಿಗುತ್ತೆ, ಆಯಿತಾ. ಯಾಕಂದರೆ ಇದೆಲ್ಲ ನ್ಯಾಚುರಲ್ ಗುಡ್ ಸೋರ್ಸ್ ಆಫ್ ವಾಟರ್, ಆಯಿತಾ. ಇದರಲ್ಲಿ ನೀರಿನ ಅಂಶ ನೋಡ್ಬೋದು, ತುಂಬ ಜಾಸ್ತಿ ಇರುತ್ತೆ ಸೌತೆಕಾಯಲ್ಲಿ. ಸೊ ಈಗ ನೋಡಿ ಸಚ್ಚಿದ ಬಾಕ್ಸ್ಗೆ ಸೌತೆಕಾಯಿ ಮತ್ತು ಕ್ಯಾರೆಟನ್ನು ಹಾಕಿದ್ದೀನಿ. ಸೊ ಅದಲ್ಲದೆ ಈಗ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಏನಾದರೂ ಹಾಕಬೇಕು. ಸೊ ನಾನೇನು ಅಂದ್ಕೊಳ್ತಿದ್ದೀನಿ ಅಂದರೆ ಬಾದಾಮಿ ಹಾಕೋಣ ಅಂದ್ಕೊಳ್ತಿದ್ದೀನಿ. ನೆಕ್ಸ್ಟು ಮಿಕ್ಕಿರುವಂಥ ಸೌತೆಕಾಯಿ ಮತ್ತು ಕ್ಯಾರೆಟನ್ನು ನಾನೇನು ಮಾಡ್ತೀನಿ, ನನಗೆ ಸಲಾಡ್ಗೆ ಬೇಕಾಗುತ್ತಲ್ಲ, ಸೊ ಅದಕ್ಕೆ ಎತ್ತಿಟ್ಕೊಂಡ್ಬಿಡ್ತೀನಿ. ನಾನು ಹೇಳ್ದಂಗೆ ಇಲ್ಲೊಂದು 4 ಬಾದಾಮಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಸಾಕು. ಅವನಿಗೆ ಬಾದಾಮಿ ಕಂಪಲ್ಸರಿಯಾಗಿ ಕೊಡಬೇಕು. ಎಲ್ಲರಿಗೂ ಅಷ್ಟೇ ಬಾದಾಮಿ ಡ್ರೈ ಫ್ರೂಟ್ಸ್ನೆಲ್ಲ ಕಂಪಲ್ಸರಿಯಾಗಿ ಕೊಟ್ಟರೆ ಒಳ್ಳೆಯದು ಮಕ್ಕಳಿಗೆ. ಸೊ ಈಗ ಕ್ಯಾರೆಟು, ಸೌತೆಕಾಯಿ, ಬಾದಾಮಿ, ಸೊ ಒಂದು ಟೈಮ್ಗಾಯಿತು. ನೆಕ್ಸ್ಟು ನಾನೀಗ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊದಲು ಇಲ್ಲಿ ಈರುಳ್ಳಿಯನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡ್ಕೊಳ್ಳೋಣ. ಸೊ ಇವತ್ತೊಂದು ದಿನ ನಾನು ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಚಪಾತಿ ಹಿಟ್ಟನ್ನು ದೀಕ್ಷಿತಾ ನೈಟ್ ಹೆಲ್ಪ್ ಮಾಡಿದ್ಲು ನನಗೆ, ಅವಳೇ ಕಲಿಸ್ಕೊಟ್ಲು. ಸೊ ಈಗ ನಾನೇನು ಮಾಡ್ತಾಯಿದ್ದೀನಿ, ಈರುಳ್ಳಿನೆಲ್ಲ ನೀಟಾಗಿ ಕಟ್ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ತೀನಿ. ಆನಂತರ ಟೊಮೆಟೊ ಬೇಕೇ ಬೇಕು. ಸೊ ಟೊಮೆಟೊ ಗೊಜ್ಜಲ್ವ ಮಾಡ್ತಾ ಇರೋದು. ಸೊ ಯಾವಾಗಲೂ ಅಷ್ಟು ಟೊಮೆಟೊನ ಒಂದು ಸತಿ ಕಟ್ ಮಾಡಿ ಮಧ್ಯೆ ಏನಾದರೂ ಇದೆಯಾ ನೋಡಿಕೊಂಡು ಹಾಕ್ಕೊಳ್ಳಿ. ಕೆಲವೊಮ್ಮೆ ಮೇಲ್ಗಡೆ ನೋಡೋಕ್ಕೆ ಚೆನ್ನಾಗಿದ್ರೂ ಒಳಗಡೆ ಉಳ್ಕ ಇರುತ್ತೆ, ಹೇಳ್ತಾರಲ್ಲ ತಳುಕು ಬಳುಕು ಒಳಗಡೆ ಎಲ್ಲ ಉಳುಕು ಅಂತ. ಸೊ ಹಾಗೆ. ಸೊ ಈಗ ಟೊಮೆಟೊ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಷ್ಟರಲ್ಲಿ ಹಸಿರು ಮೆಣಸಿನ್ಕಾಯಿ ಬೇಕು, ಹಸಿರು ಮೆಣಸಿನ್ಕಾಯನ್ನು ಕೂಡ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಬನ್ನಿ ಈಗ ಹಾಗೆ ರೆಸಿಪಿಯನ್ನು ಶುರು ಮಾಡೋಣ. ಸೊ ಈಗ ಮೊದಲಿಗೆ ನಾನು ಕುಕ್ಕರನ್ನು ಇಟ್ಕೊಳ್ತೀನಿ. ಕುಕ್ಕರನ್ನು ಇಟ್ಬಿಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ತಿದ್ದಾಗೇ ಸ್ವಲ್ಪ ಸಾಸಿವೆ ಚಿಟಪಟ ಅಂತ ಅನ್ನಲಿ ಸ್ನೇಹಿತರೆ. ಆನಂತರ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರ್ಬೇವಿದ್ರೆ ಕರ್ಬೇವನ್ನು ಕೂಡ ಹಾಕ್ಕೊಳ್ಳಿ. ಸೊ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಸೈಡಲ್ಲಿ ತುಪ್ಪ ಕೂಡ ಕಾಯಿಸಿಟ್ಟಿದ್ದೀನಿ ಈಗ ಆಲ್ರೆಡಿ ಎದ್ದ ತಕ್ಷಣ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡೋದ್ರಿಂದ ಬೇಗನೆ ಶ್ರಿಂಕ್ ಆಗುತ್ತೆ ಅಂತ ಹೇಳಿ. ಸೊ ಈಗ ಪಾತ್ರೆ ತೊಳಿಲಿಕ್ಕೆ ಭವಾನಿ ಅಜ್ಜಿ ಬಂದಿದ್ದಾರೆ. ಸೊ ಅವ್ರಿಗೆ ಟೀ ಮಾಡೋಣ ಅಂಥೇಳಿ ಟೀಗೆ ಇಟ್ಬಿಟ್ಟಿದ್ದೀನಿ. ಸೈಡ್ ಬೈ ಸೈಡ್ ಎರಡೂ ಕೂಡ ಆಗಬೇಕು. ನಮ್ಮನೇಲಿ ಅಜ್ಜಿ 6-6:30 ಬಂದುಬಿಡುತ್ತೆ. ಸೊ ಹಾಗಾಗಿ ಎರಡೂ ಕೂಡ ಬೇಗ ಮಾಡ್ಕೋಬೇಕು. ಈಗ ಟೊಮೆಟೊ ಹಾಕಿ ಆನಂತರ ಸ್ವಲ್ಪ ಸಾರಿನ ಪುಡಿ, ಅಂದರೆ ಬೇಳೆ ಸಾರಿನ ಪುಡಿ ಸುಮಾರು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸುಮಾರು ಇಲ್ಲಿ ಒಂದು 1/4 kg ಜಾಸ್ತಿ ಟೊಮೆಟೊನ ಬಳಸಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಬೇಡ. ಮಿಕ್ಸ್ ಮಾಡಿಬಿಟ್ಟು ಏನು ಮಾಡ್ತೀನಿ, ಕುಕ್ಕರ್ ಲಿಡ್ಡನ್ನು ಹಾಕ್ಕೊಳ್ತೀನಿ. ಫಸ್ಟು ಗ್ಯಾಸ್ಕೆಟ್ ಕರೆಕ್ಟಾಗಿ ಹಾಕಿದ್ದೀವ ನೋಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ ತೆಗೆದುಕೊಂಡ್ರೆ ಸಾಕಾಗತ್ತೆ ಸ್ನೇಹಿತರೆ. ಅಷ್ಟರಲ್ಲಿ ಬನ್ನಿ ಈಗ ನೆಕ್ಸ್ಟು ಚಪಾತಿ ಹೊತ್ಕೊಂಬೇಡ. ನಾನೇನು ಮಾಡ್ತೀನಿ ಅಂದರೆ ಯೂಶ್ವಲಿ ಒಂದು ಕೆಳಗಡೆ ಒಂದು ಬಟ್ಟೆ ಹಾಕ್ಕೊಂಡ್ಬಿಡ್ತೀನಿ. ಸೊ ಬಟ್ಟೆ ಮೇಲ್ಗಡೆ ಈ ರೀತಿ ಚಾಪಿಂಗ್ ಬೋರ್ಡನ್ನು ಇಟ್ಬಿಟ್ಟು ನೀಟಾಗಿ ಉಂಡೆಗಳನ್ನು ಮಾಡಿಕೊಂಡು ಆ ಚಾಪಿಂಗ್ ಬೋರ್ಡ್ ಮೇಲ್ಗಡೆ ನಾನು ಇಲ್ಲಿ ಚಪಾತಿಯನ್ನು ಮಾಡ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ಸುತ್ತಲೂ ಸ್ಲ್ಯಾಬ್ ಗಲೀಜಾಗೋದಿಲ್ಲ, ಆಯಿತಾ. ಸೊ ಆಮೇಲೆ ಇನ್ನೊಂದು ಚಾಪಿಂಗ್ ಬೋರ್ಡು ಈ ರೀತಿ ಒತ್ತದಾಗ ಮುಂದೆ ಜರುಗೋದು ಹಿಂದೆ ಜರುಗೋದು ಆಗುತ್ತಲ್ಲ, ಆ ಥರ ಆಗೋದಿಲ್ಲ. ಸೊ ಇದೊಂದು ಟಿಪ್ ಅಂತಲೇ ಅನ್ಕೋಬೋದು. ಸೊ ಈಗ ನೋಡಿ ಚಪಾತಿಯನ್ನು ನೀಟಾಗಿ ಲಟ್ಟಿಸ್ಕೊಳ್ತೀನಿ. ಬೇಗ ಕೆಲಸಗಳನ್ನ ಮಾಡ್ಕೋಬೇಕು. ಯೂಶ್ವಲಿ ತುಂಬ ಪ್ರೆಷರ್ ಹಾಕಿ ಚಪಾತಿ ಎಲ್ಲ ಒತ್ತಬೇಡಿ ಅಂತ ಹೇಳಿದ್ದಾರೆ ನನಗೆ. ಯಾಕಂದ್ರೆ ನಾನು ಸ್ಟಿರಾಯ್ಡ್ದು ಸೈಡ್ ಎಫೆಕ್ಟ್ಸ್ ಎಲ್ಲ ಇನ್ನೂ 2 years ತನಕ ಇರುತ್ತೆ ಅಂತ ಹೇಳಿದ್ದಾರೆ. ನನಗಿನ್ನೂ ಕೂಡ ಎಡಗೈ ತುಂಬಾ ಪೇಯ್ನ್ ಬರುತ್ತೆ. ಬಟ್ ಆದ್ರೂ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸತಿನೂ ಮಾಡಲಿಲ್ಲ ಅಂದರೆ ಹೇಗೆ ಮಕ್ಕಳಿಗೆ ಅಂಥೇಳಿ ಚಪಾತಿ ಮಾಡ್ತೀನಿ. ಅಷ್ಟರಲ್ಲಿ ಸಚ್ಚಿತ್ ಬರ್ತಾನೆ ಸ್ನಾನ ಮಾಡಿಕೊಂಡು. ಯೂಶ್ವಲಿ ಯಾವಾಗಲೂ ಸಚ್ಚಿತ್ ಸ್ನಾನ ಮಾಡ್ಕೊಂಡು ಬಂದು ಒಂದು ಸತಿ ಹಗ್ಗಿ ಮಾಡ್ತಾನೆ. ಬೆಳಗ್ಗೆನೇ ನಾನು ಅಡುಗೆ ಮನೇಲಿದ್ದರೆ ಅವ್ನು ಡೈರೆಕ್ಟಾಗಿ ಬಚ್ಚಲು ಮನೆಗೆ ಎತ್ಕೊಂಡು ಹೋಗ್ಬಿಡ್ತಾರೆ ಸ್ನಾನ ಮಾಡಿಸ್ಲಿಕ್ಕೆ ಅವರಪ್ಪ. ಸೊ ಈಗ ಚಪಾತಿ ಕೂಡ ಸಿದ್ಧವಾಗ್ತಿದೆ. ಸೊ 2 ಸೈಡು ಚೆನ್ನಾಗಿ ಆದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈವನ್ ತುಪ್ಪ ಹಾಕ್ತೀನಿ ಅಂದರೂ ಕೂಡ ತುಪ್ಪ ಹಾಕೋಬೋದು. ನಮ್ಮನೇಲಿ ಸಚ್ಚಿತ್ಗೆ ತುಪ್ಪ ಹಾಕಿದ್ರೆ ಚಪಾತಿಗೆ ಇಷ್ಟ ಆಗಲ್ಲ. ಬಟ್ ದೀಕ್ಷಿತನಿಗೆ ತುಪ್ಪ ಇಲ್ಲ ಅಂದರೆ ಅವಳಿಗೆ ಚಪಾತಿ ಇಷ್ಟ ಆಗಲ್ಲ. ಸೊ ಇದೇ ರೀತಿ
ಎಲ್ಲ ಚಪಾತಿಗಳನ್ನು ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಸೊ ಈಗ ಇನ್ನೊಂದು ಚಪಾತಿಯನ್ನು ಹಾಕ್ಕೊಂಡಿದ್ದೀನಿ. ಸೊ ಅಷ್ಟರಲ್ಲಿ ದೀಕ್ಷಿತನಿಗೂ ಕೂಡ ಬಾಕ್ಸಿಗೆ ರೆಡಿ ಮಾಡಬೇಕು. ಅಟ್ ಎ ಟೈಮ್ ನನಗೆ ಬೆಳಗ್ಗೆ ಹೊತ್ತು ಗಡಿಬಿಡಿ ಅಂತ ಅನಿಸ್ತಿರತ್ತೆ. ಸೊ ಹಾಗಾಗಿ ರಾತ್ರಿಯೇ ಇದನ್ನೆಲ್ಲ ಈರುಳ್ಳಿ ಸಿಪ್ಪೆ ಬಿಡಿಸಿ ಎಲ್ಲ ಇಟ್ಕೊಂಡ್ಬಿಟ್ರೆ ದಿನನಿತ್ಯ ಬೆಳಗ್ಗೆ ಹೆಣ್ಮಕ್ಳಿಗೆ ತುಂಬಾ ಸುಲಭವಾಗುತ್ತೆ. ಸೊ ಈಗ ನೋಡಿ ಟೊಮೆಟೊ ಗೊಜ್ಜು ಕೂಡ ಆಗಿದೆ. ನಾವು ಹಾಗೆ ಬೇಯಿಸ್ತೀನಿ ಅಂತ ಅಂದರೂ ಒಂದು 20 ನಿಮಿಷ ಬೇಕಾಗುತ್ತೆ. ಬಟ್ ಈ ರೀತಿ ಕುಕ್ಕರಲ್ಲಿ ಮಾಡಿಬಿಟ್ರೆ ಬೇಗನೆ ಆಗುತ್ತೆ. ಸೊ ಈಗ 2 ಚಪಾತಿ ಸಚ್ಚಿದಕ್ಕೆ ರೆಡಿ ಆಯಿತು. ಈಗ ಫೈನಲಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಗೊಜ್ಜಿಗೆ. ಈಗ ಹಾಕ್ಬಿಟ್ಟು ನೀಟಾಗಿ ತಿರುಗಿಸ್ಬಿಟ್ಟು ಬೇಕಂದರೆ ಒಂದು 2 ನಿಮಿಷ ಸ್ಟವ್ ಹಚ್ಕೊಳ್ಳಿ, ಇಲ್ಲಾಂದರೆ ತೊಂದರೆ ಇಲ್ಲ. ಈಗ ಸ್ಟವನ್ನು ಆಫ್ ಮಾಡಿ ಕೆಳಗೆ ಇಳಿಸ್ಕೊಳ್ತೀನಿ. ಸೊ ದೀಕ್ಷಿತಾ ತಮ್ಮನಿಗೆ ಅಂತ ಚಪಾತಿಯನ್ನು ಮುರಿದು ಹಾಕ್ಕೊಳ್ತಿದ್ದಾಳೆ. ಅವಳು ಡೈರೆಕ್ಟಾಗಿ ಹಾಕ್ಕೊಳ್ಳೋದೇ ಇಲ್ಲ, ಚಪಾತಿ ಮುರಿಯೋದು ಯಾರು ಅಂತ ಯೋಚನೆ ಮಾಡ್ತಾಳೆ. ಈಗ ನೋಡಿ, ಈಗ ಟೊಮೆಟೊ ಗೊಜ್ಜನ್ನ ರೆಡಿ ಮಾಡಿ ಇನ್ನೊಂದು ಸಪ್ರೇಟ್ ಒಂದು ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ. ಸೊ ಸಚ್ಚಿದಕ್ಕೆ ಇಷ್ಟೇ ಸಾಕಂತೆ, ಸ್ನ್ಯಾಕ್ಸ್ ಬೇರೆ ಏನು ಬೇಡಂತೆ. ಅದಕ್ಕೆ ನಾನೇನು ಮಾಡಿದೆ, ಎಲ್ಲ ಒಂದು ಸಪ್ರೇಟ್ ಮಾಡಿ ನೀಟಾಗಿ ಹಾಕಿದೆ. ಸೌತೆಕಾಯಿ, ಇನ್ನು ಸ್ವಲ್ಪ ಕ್ಯಾರೆಟು ಮತ್ತು ಬಾದಾಮಿ, ಅದಲ್ಲದೆ ಟೊಮೆಟೊ ಗೊಜ್ಜು, ಆನಂತರ ಒಂದೇ ಒಂದು ಸ್ವೀಟನ್ನು ಹಾಕಿದ್ದೀನಿ. ಸೊ ನಂದಿನಿದು ಪೇಡ. ಸೊ ಇದಿಷ್ಟು ಇವತ್ತಿನ ಬ್ರೇಕ್ಫಾಸ್ಟಲ್ಲಿ ಬೆಳಗ್ಗೆನೇ ಮಾಡಿದಂಥ ರೆಸಿಪಿ. ಈಗ ಸಚಿತ್ ಮತ್ತು ದೀಕ್ಷಿತಾ ಇಬ್ಬರು ಕೂಡ ಸ್ಕೂಲ್ಗೆ ಹೊರಟರು. ಯೂಶ್ವಲಿ ಅಪ್ಪ ಬಂದು ಕರ್ಕೊಂಡು ಹೋಗ್ತಾರೆ. ಮನೆ ನಾನು ಕ್ಲೀನ್ ಮಾಡ್ಕೊತೀನಿ, ಹೋಗು. ಬಾಯ್. ಅಪ್ಪ ಅಲ್ಲಿ ಕಾಯ್ತೈತೆ. ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದೇ ದೊಡ್ಡ ಟಾಸ್ಕ್ ಆಗಿಬಿಟ್ಟಿರತ್ತೆ ನಮಗಂತೂ. ಅವ್ರು ಹೋಗೋ ತನಕ ತುಂಬ ಕಷ್ಟ ಅನಿಸುತ್ತೆ. ಆಮೇಲೆ ಅವ್ರು ಹೋದ್ಮೇಲೆ ಇನ್ನು ಮಿಕ್ಕಿದ ಕೆಲಸನ ಮಾಡ್ಕೊಳಕ್ಕೆ ಸಾಧ್ಯ ಆಗೋದು. ಮಕ್ಕಳನ್ನೆಲ್ಲ ಕಳಿಸಿದ್ದಾಯಿತು. ಈಗ ನನ್ನ ರಿಯಲ್ ಟಾಸ್ಕ್ ಶುರುವಾಗುತ್ತೆ. ಪದ್ಮ ಬರಲ್ಲ ಅಂತ ಹೇಳಿದ್ದಾರೆ. ಸೊ ಬೇಗ ಕಸ ಎಲ್ಲ ಗುಡಿಸಿ ಮನೆ ಒರೆಸ್ಕೊಂಡು ಬರಬೇಕು. ಅಷ್ಟರಲ್ಲಿ ಅಪ್ಪ ಕೂಡ ಬರ್ತಾರೆ ಬ್ರೇಕ್ಫಾಸ್ಟ್ಗೆ. ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಎಲ್ಲ A to Z ಅಪ್ಪನೇ ನೋಡ್ಕೊಳ್ತಾ ಇರೋದು. ಸೊ ಹಾಗಾಗಿ ಅಪ್ಪ ಡೈಲಿ ಬೆಳಗ್ಗೆನೆ ಬರ್ತಾರೆ. ನನಗೆ ಸುನಿಮಾಗೆ ತುಂಬ ಕೆಲಸ ಜಾಸ್ತಿ ಅಂತ ಬೆಳಗ್ಗೆನೆ ಬಂದು ದೀಕ್ಷಾ ಸಚಿನ್ ಕೂಡ ಬಿಟ್ಟು ಹೋಗ್ತಾರೆ. ಸೊ ಹಿಂಗೆ ನಮ್ಮ ಬ್ಯುಸಿ ರೊಟೀನ್ ಡೈಲಿ ಇದ್ದೇ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಮುಖಕ್ಕೆ ಆಲ್ರೆಡಿ ಮಾಯ್ಶ್ಚರೈಸರನ್ನು ಹಚ್ಚಿದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಮುಖ ವಾಶ್ ಮಾಡಿದ ತಕ್ಷಣವೇ ಫಸ್ಟ್ ಮಸ್ಟ್ ಆ್ಯಂಡ್ ಶುಡ್ ಮಾಯ್ಶ್ಚರೈಸರು. ಇತ್ತೀಚೆಗೆ ನಾನು ತುಂಬ ಡ್ರೈ ಆಗ್ತಿದೆ ಸ್ಕಿನ್ನು. ಸೊ ಹಾಗಾಗಿ ಮಾಯ್ಶ್ಚರೈಸರು. ತುಂಬಾ ಆಯಿಲಿ ಸ್ಕಿನ್ ನಂದು, ಬಟ್ ಯಾಕೆ ಅಂತ ಗೊತ್ತಿಲ್ಲ, ಸ್ವಲ್ಪ ಡ್ರೈ ಆಗ್ತಿದೆ ನೋಡಿ. ಈ ಟೀ ಝೋನಲ್ಲಿ ಬಿಟ್ಟು ಮಿಕ್ಕಿದ ಜಾಗ ಎಲ್ಲ ಡ್ರೈ ಆಗ್ತಿದೆ, ಅದಕ್ಕೋಸ್ಕರ. ಸೊ ಬನ್ನಿ, ಹಾಗೆ ನಿಮ್ಮ ಜೊತೆ ಬ್ಲಾಗನ್ನು ಶೇರ್ ಮಾಡ್ತೀನಿ. ಸೊ ಅಲ್ಲಿಂದ ಓಡ್ ವರ್ಷದಲ್ಲಿ ಇಬ್ಬರನ್ನು ಕಳಿಸಿ ನಮ್ಮ ಚಪಾತಿ ಈ ಅವತಾರಕ್ಕಾಗಿದೆ. ಸೊ ಏನು ಮಾಡೋದು, ಹೇಗಿದನ್ನು ಬಿಸಾಡೋದು. ತುಪ್ಪ ಹೇಗೋ ಕಾಯಿಸಿಟ್ಟಿದ್ದೀನಿ. ಇನ್ನು ಅಪ್ಪನಿಗೆ, ನನಗೆ ಮತ್ತು ಸುನಿಮಾಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಸುನಿಮಾ ಈಗ ಆಲ್ರೆಡಿ ಬಂದು ಕಾಲೇಜ್ಗೆ ಒಂದೇ ಒಂದು ಚಪಾತಿ ತಿಂದ್ಬಿಟ್ಟು ಹೊಟ್ಟೋದ್ರು. ಸೊ ಈಗ ನನಗೆ, ಅಪ್ಪನಿಗೆ ಮತ್ತು ಸುನಿಮಾಗೆ ನಾನು ಹೇಳ್ದಂಗೆ ನನಗೆ 2, ಅಪ್ಪ 3, ಸುನಿಮಾಗೆ ಒಂದು 3 ಚಪಾತಿ ರೆಡಿ ಮಾಡಿ ಇಟ್ಬಿಡ್ತೀನಿ. ಅಷ್ಟು ಮಾಡಿದ್ರೆ ಮುಗೀತು ಅಂತ ಕೆಲಸ. ಆ ನಂತರ ನನಗೆ ಹೊರಗಡೆ ವಿಡಿಯೋ ಶೂಟ್ ಇದೆ. ಸೊ ಅಲ್ಲಿ ಓಡಬೇಕು. ಬನ್ನಿ, ಸಿಗ್ತೀನಿ. ಸೊ ಈಗ ನಾನು ತೊಗೊಳ್ತಾ ಇರೋಂಥ ಬ್ರೇಕ್ಫಾಸ್ಟು 2 ಚಪಾತಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಟೊಮೆಟೊ ಗೊಜ್ಜು, ನೀವು ಇನ್ನೂ ಜಾಸ್ತಿ ಹಾಕ್ಕೊಳ್ತೀನಿ ಅಂದರೂ ಕೂಡ ನಡೆಯುತ್ತೆ, ಮತ್ತು ಸೌತೆಕಾಯಿ, ಕ್ಯಾರೆಟ್ ಇದೆ. ಸೊ ಇನ್ನು ಸ್ವಲ್ಪ ಬೇಕಾದರೆ ಹಾಕ್ಕೊಳ್ತೀನಿ, ನೋ ಪ್ರಾಬ್ಲಮ್ಮು. ತಿಂದಷ್ಟು ಆರೋಗ್ಯಕ್ಕೆ ಒಳ್ಳೆಯದೇ ಸ್ನೇಹಿತರೆ. ಹಾಯ್, ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ಬ್ಲಾಗ್ ಇನ್ ಕನ್ನಡ. ಎಸ್, ಈಗ ಆಗಿದೆ ಸುಮಾರು 3:45. ಸುನಿಮಾ ದೀಕ್ಷಿತನ ಸಚಿತ್ನ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ಈಗ ಹೋಗಿ ಅವ್ರನ್ನ ಕರ್ಕೊಂಡು ಬರ್ತಾರೆ. ಏನಾದರೂ ಲೈಟಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು. ಸೊ ಹಾಗಾಗಿ ನಾನು ಅಂದ್ಕೊಳ್ತಿದ್ದೀನಿ ಕಾರ್ನ್ ಮಾಡೋಣ ಅಂಥೇಳಿ. ಸೊ ಯೂಶ್ವಲಿ ಮಕ್ಕಳಿಗೆ ಈ ರೀತಿ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಏನು ಗೌ ಅಂತಿದೆ, ಕತ್ತಲೆ ಎಲ್ಲ ತುಂಬ ಗೌ ಅಂತಿದೆ, ಫುಲ್ಲು ಮೋಡ ಮುಚ್ಕೊಳ್ತಾ ಇದೆ. ಅದರಲ್ಲೂ ಈ ಸೈಡಲ್ಲಿ ಬಟ್ಟೆ ಒಣಗಾಕಿದ್ದೀವಿ. ಸೊ ಅದು ಇನ್ನೊಂದು ಡಿಸ್ಅಡ್ವಾಂಟೇಜು. ಬನ್ನಿ, ಕಾರ್ನ್ ಮಾಡಿಬಿಡ್ತೀನಿ ಇವತ್ತು. ಬಟರ್ ಕಾರ್ನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದೀಕ್ಷಿತನಿಗೆ ಸಚಿತ್ಗೆ ತುಂಬ ಇಷ್ಟ ಆಗುತ್ತೆ. ಬನ್ನಿ. ಸೊ ಮೊದಲನೇದಾಗಿ ನಾನು ಏನು ಮಾಡಿದ್ದೀನಿ, ಇಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೀನಿ, ಆಯಿತಾ. ನೀರು ಚೆನ್ನಾಗಿ ಕುದಿಲಿಕ್ಕೆ ಶುರು ಮಾಡಲಿ. ಈಗ ನೋಡಿ, ನೀರು ಚೆನ್ನಾಗಿ ಕುದಿಲಿಕ್ಕೆ ಶುರು ಮಾಡಿದ ನಂತರ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ಸೊ ಉಪ್ಪು ಹಾಕೋದು ಕಂಪಲ್ಸರಿ. ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಈಗ ಚೆನ್ನಾಗಿ ಕುದೀತಿದೆ ಅಲ್ವಾ. ನಾನೀಗ ಆಲ್ರೆಡಿ ಸ್ವೀಟ್ ಕಾರ್ನನ್ನು ನೀರಲ್ಲಿ ಇಟ್ಕೊಂಡಿದ್ದೆ ನೆನೆಸಿ. ಸೊ ಈಗ ಇದನ್ನು ಏನು ಮಾಡ್ತೀನಿ, ತೆಗೆದು ಹಾಕ್ಕೊಳ್ತೀನಿ. ಈ ನೀರು ಬಸ್ದುಬಿಟ್ಟು ನೀಟಾಗಿ ನಾವು ಸ್ವೀಟ್ ಕಾರ್ನನ್ನು ಹಾಕ್ಕೊಳ್ಳೋಣ. ಸ್ನೇಹಿತರೆ ನೆನಪಲ್ಲಿರಲಿ, ಮಿನಿಮಮ್ ಅಂದರೂ 5 ರಿಂದ 6 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಸಿದಷ್ಟು ಚೆನ್ನಾಗಿರುತ್ತೆ ಈ ಸ್ವೀಟ್ ಕಾರ್ನು. ಇದು ಚೆನ್ನಾಗಿ ಕುದೀಲಿ. ನೋಡಿ, ಕೊತ ಅಂತ ಕುದೀತಿದೆ. ಈ ರೀತಿ ಚೆನ್ನಾಗಿ ಕುದಿಬೇಕದು. ಸೊ ಮಿನಿಮಮ್ ಅಂದರೂ ನಾನು ಹೇಳ್ದಂಗೆ 5 ರಿಂದ 7 ನಿಮಿಷಗಳ ಕಾಲ ಚೆನ್ನಾಗಿ ಬೆಂದ್ರೇ
ಚೆನ್ನಾಗಾಗೋದು. ಈವನ್ ನೀವು ಸ್ಟೀಮ್ ಮಾಡ್ತೀನಿ ಅಂದ್ರೂ ಕೂಡ ಸ್ಟೀಮ್ ಮಾಡ್ಬೋದು, ಬಟ್ ನನಗೆ ಪರ್ಸ್ನಲಿ ಇದನ್ನು ಹೀಗೆ ಮಾಡಿದ್ರೇ ಇಷ್ಟ ಆಗುತ್ತೆ. ಸೊ ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕೊತ ಅಂತ ಕುದೀತಿದೆ. ಈ ರೀತಿ ತೆಕ್ಕೊಂಡ್ಬಿಡೋಣ. ಇಷ್ಟ ಆದರೆ ಸಾಕು ಸ್ನೇಹಿತರೆ, 5 ನಿಮಿಷ ಮಾಡಿದ್ದೀನಿ ನಾನು, ಸಾಕು. ಇದನ್ನ ತೆಗೆದ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅದೇ ಬೌಲ್ಗೆ ನಾನು ಹಾಕಿಟ್ಕೊಳ್ತಾ ಇದ್ದೀನಿ. ಸೊ ಈಗ ಅದೇ ಪಾತ್ರೆಗೆ ನೀರು ಕೂಡ ಚೆಲ್ಬಿಟ್ಟಿದ್ದೀನಿ. ನೋಡಿ, ಇಷ್ಟಾದರೆ ಸಾಕು ಸ್ನೇಹಿತರೆ, ತುಂಬ ಜಾಸ್ತಿ ಕೂಡ ಬೇಡ ಆಯಿತಾ. ನೆಕ್ಸ್ಟ್ ಏನು ಮಾಡ್ತೀನಿ, ಅದೇ ಪಾತ್ರೆ ಇಟ್ಕೊಂಡಿದ್ದೀನಿ ಆಯಿತಾ. ಅದೇ ಪಾತ್ರೆಗೆ ಸೊ ಕಾದಿದೆ, ಈ ಕಾದಿರೋಂಥದ್ದಕ್ಕೆ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ, ಬೆಣ್ಣೆ ಹಾಕಿಲ್ಲ ಅಂದರೆ ಒಂಚೂರು ಚೆನ್ನಾಗಿರಲ್ಲ. ನನಗೆ ಪರ್ಸ್ನಲಿ ಬೆಣ್ಣೆ ತುಂಬ ಇಷ್ಟ ಆಗುತ್ತೆ. ಸೊ ಈಗ ಸ್ವಲ್ಪ ಬೆಣ್ಣೆ ಕರಗ್ತಿದ್ದ ಹಾಗೇನೆ ನಾನು ಕಾರ್ನನ್ನು ಹಾಕ್ಕೊಳ್ತೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಅದ್ರ ಟೇಸ್ಟೇ ಬೇರೆ ಸ್ನೇಹಿತರೆ, ಸಕ್ಕತ್ತಾಗಿರುತ್ತೆ. ಸೊ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು, ನಾವೀಗ ಆಲ್ರೆಡಿ ಉಪ್ಪನ್ನು ಹಾಕಿದ್ದೀವಿ, ನೋಡಿಕೊಂಡು ಒಂಚೂರು ಉಪ್ಪನ್ನು ಹಾಕ್ಕೊಡಿ. ಅದರ ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಜಾಸ್ತಿ ಬೇಡ, ಚಿಟಿಗೆಯಷ್ಟು ಕಾಳುಮೆಣಸಿನ ಪುಡಿ. ನಾನೆಲ್ಲ ತುಂಬ ಕಡಿಮೆ ಯೂಸ್ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಸೊ ನೆಕ್ಸ್ಟು ಈ ಚಾಟ್ ಮಸಾಲಾನು ಅಷ್ಟೇ ಸ್ನೇಹಿತರೆ, ತುಂಬ ಕಡಿಮೆ ಬಳಸ್ತಾ ಇದ್ದೀನಿ. ನೋಡಿ, ಅರೌಂಡ್ ಇಷ್ಟೇ ಕಾಣಿಸ್ತಿದೆಯಲ್ಲ, ಇದು ಕೂಡ ಒಂದು ಚಿಟಿಕೆ. ಇದಿಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ಟೌವನ್ನು ಆಫ್ ಮಾಡಿ ಸರ್ವ್ ಮಾಡಿದ್ರೆ ಆಯಿತು. ಸೂಪರಾಗಿರುತ್ತೆ. ಪರ್ಸ್ನಲಿ ನಮ್ಮ ಮನೇಲಿ ನನ್ನ ಮಕ್ಕಳಿಗೆ, ನನಗೆ ಎಲ್ಲರಿಗೂ ಕೂಡ ಇದು ಇಷ್ಟವಾದಂಥ ರೆಸಿಪಿ. ಸೊ ನೋಡಿ, ಸಿದ್ಧವಾಗಿದೆ. ಬೆಣ್ಣೆ ಜಾಸ್ತಿ ಹಾಕಿರೋದ್ರಿಂದ ಸೂಪರಾಗಿರುತ್ತೆ. ಈಗ ಹುಡುಗರು ಬಂದಿದ್ದಾರೆ. ಸಚಿತ್, ಹೌ ಈಸ್ ಯುವರ್ ಡೇ ಮಾ? ಚೆನ್ನಾಗಿತ್ತಾ? ಹಾಂ, ಏನು ಮಾಡಿಲ್ಲ? ಹೊಸದಲ್ಲ ಹಳೇದೆ. ನೀನೇನು ಡ್ರಾ ಮಾಡಿದೆ ಬಂಗಾರ? ಏನ ಪಾರ್ಟಿ? ಓಕೆ, ಶೂಸ್ ಎಲ್ಲ ನೀಟಾಗಿ ಎತ್ತಿಡು, ಇದೆಲ್ಲ ಎತ್ತಿಡು. ಬೈಲಿ. ಹಾಂ, ಯಾಕೆ ಸ್ಕೂಲ್ ಇಲ್ಲ? ಇಷ್ಟೋ ತನಕ ನಮ್ಮ ಮನೆ ಎಷ್ಟು ನೀಟಾಗಿರುತ್ತೆ, ಇನ್ನೊಂದು ಅರ್ಧ ಗಂಟೆಯಲ್ಲೆಲ್ಲ ಗಬ್ಬೆದೋಗುತ್ತೆ ಅಲ್ವಾ ಚಿನ್ನ? ಟೆಸ್ಟ್ ಹೆಂಗೆ ಮಾಡಿದೆ ಹೇಳು. ಚೆನ್ನಾಗಿ ಮಾಡಲಿಲ್ವಾ? ಓಕೆ. ಹುಡುಗರು ಬಂದಿದ್ದಾರೆ, ಇಬ್ರಿಗೂ ಮುಖ ಕೈಕಾಲು ತೊಳ್ಕೊಳಕ್ಕೆ ಹೇಳಿದ್ದೀನಿ. ಸೊ ಬಂದ ತಕ್ಷಣ ಮುಖ ಕೈಕಾಲು ತೊಳಿರಿ ಅಂತ ಎಷ್ಟು ಹೇಳಿದ್ರು ಸಚಿತ್ ಮಾತ್ರ ಹೇಳಿದ್ದು ಕೇಳಲ್ಲ. ದೀಕ್ಷಿತ ತೊಳ್ಕೊಂಡು ಬರ್ತಾಳೆ, ಅವಳು ಫುಲ್ ನೀಟ್ ಹೈಜಿನಿಕ್ಕು. ನಮ್ಮ ಮಗ ಅವ್ರು ಮಾತ್ರ ಗಲೀಜು ಅಲ್ವಾ ಚಿನ್ನ? ಏನು ಹ್ಞೂ ಬಾಯ್ಲಿ. ನೋಡು ಎಲ್ಲರಿಗೂ ತೋರಿಸ್ತಾ, ನೀನು ಎಲ್ಲೆಲ್ಲಿ ಬಿಸಾಕ್ತೀಯ ಒಂದೊಂದು ಅಂತ. ಈಗ ಕಾರ್ನ್ ಮಾಡಿದ್ದೀನಲ್ಲ, ಹುಡುಗರು ಕೊಟ್ಬಿಡ್ತೀನಿ. ಹೇಗೂ ಕಾರ್ನವನು ಮಾರ್ಕೊಂಡು ಬರ್ತಿದ್ದಾನಲ್ಲಿ. ಗಂಟೆ ಕೇಳಿಸ್ತಿದ್ಯಾ ಶಬ್ದ? ಸಚಿ, ಅವನನ್ನು ಸಾರಿ ಕೇಳ್ದ? ಸಿಗ್ಲಿಲ್ಲ. ಹಂಗೆಲ್ಲ ಯಾರಿಗೂ ಬೈಬಾರ್ದು ಮಗನೇ, ದೊಡ್ಡವ್ರಿಗೆ. ಅಲ್ಲಿ ಅಗಿತಾ ಇದ್ದಾರೆ. ಈಗ ಸರ್ವ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ರೆಸಿಪಿ ಅಂತೂ. ಟ್ರಸ್ಟ್ ನೀವು ಒಮ್ಮೆ ಮಾಡಿಕೊಂಡ್ರೆ ಪದೇ ಕೇಳಿಬಿಟ್ಟು ಮಾಡಿಸ್ಕೊಂಡು ತಿನ್ನಬೇಕು, ಆ ರೀತಿ ಇರುತ್ತೆ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಮತ್ತು ವೆಯ್ಟ್ ಲಾಸ್ಗೆ ಇದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಇದನ್ನೆಲ್ಲ ಕರೆಕ್ಟಾಗಿ ತೆಗೆದುಕೊಳ್ಳೋದ್ರಿಂದ ಬ್ಯಾಲೆನ್ಸ್ ಡಯೆಟ್ಟು ಕರೆಕ್ಟಾಗಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಎಲ್ಲವೂ ಕೂಡ ನಮಗೆ ದೇಹಕ್ಕೆ ಒದಗುತ್ತಾ ಹೋಗುತ್ತೆ. ಆವಾಗ ನಮಗೆ ಆದಷ್ಟು ಕಾಯಿಲೆಗಳು ದೂರ ಆಗ್ತಾ ಹೋಗುತ್ತೆ. ಸೊ ಈಗ ಸರ್ವ್ ಮಾಡಿ ಆಗಿದೆ, ತಿಂದು ನೋಡ್ತಾ ಇದ್ದೀನಿ. ಬನ್ನಿ ನನ್ನ ಮಗನಿಗೆ ತೊಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ. ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನೋಡ್ತಾ ಇದ್ದೆ, ಇರುವೆ ಅಲ್ಲೊಂದು ಓಡೋಗಿ ಹಿಂಗೆಲ್ಲ ಸುತ್ಕೊಂಡು ಬರ್ತಿತ್ತು. ನಾನು ಅದೇ ಹೇಳ್ತಿದ್ದೆ ನಮ್ಮ ಮನೆಯವ್ರಿಗೆ, ರೀ ಇಲ್ಲಿ ಇರುವೆ ಬಂದಿತ್ತು ರೀ ನಾನು ವಿಡಿಯೋ ಮಾಡಬೇಕಾದ್ರೆ ಅಂತ. ದೊಡ್ಡ ವಿಷಯ ಇದು ಬಿಡು ಅಂತಿದ್ರು. ಈಗ ಬಾಯಿಲಿ ತಿನ್ಬಿಟ್ಟು ಹೇಳಿ ಹೆಂಗೈತೆ. ಒಂದೊಂದೇ ತಿನ್ಬೇಡ, ತಿನ್ನೋ. ಚೆನ್ನಾಯ್ತ ಮಗಳೇ? ನನಗೆ ನೀನಂತ ತಿಂತು ಅಂದ್ರೆ ಖಾಲಿ ಆಗ್ಬಿಡ್ತು. ಚೆನ್ನಾಗಿಲ್ಲ ಅಲ್ವಾ? ಇದು ಚೆನ್ನಾಗಿಲ್ಲ ಕೊಡಪ್ಪ. ಚೆನ್ನಾಗೈತಾ? ಚೆನ್ನಾಗಿಲ್ಲ ಅಲ್ವಾ? ನೋಡಿ ಏನು ಬುದ್ಧಿವಂತ.
ಒಂದೊಂದೇ ತಿಂತಿಯಲ್ಲೋ ಕಾರಣ ಈ ರೆಸಿಪಿ ಅಂತೂ ಹೆಂಗಿದೆ? ಚೆನ್ನಾಗಿದೆ. ಆದರೆ ಸ್ವಲ್ಪ ಇನ್ನೂ ಖಾರ ಇರ್ಬೇಕಿತ್ತ ಅಷ್ಟೇ. ಈ ರೆಸಿಪಿ ಸೂಪರ್ ಆಗಿರುತ್ತೆ. ಈವ್ನಿಂಗ್ ಟೈಮಲ್ಲಿ ಏನಾದರೂ ತಿನ್ನಬೇಕು ಡಯಟ್ ಮಾಡೋರು ಅಂದರೆ ಈ ರೆಸಿಪಿಯನ್ನು ತಿನ್ಬೋದು. ಇದೆಲ್ಲ ತಿಂದರೆ ನಿಜವಾಗ್ಲೂ ಕೊಬ್ಬೆಲ್ಲ ಬರೋದಿಲ್ಲ ಆಯಿತಾ. ಇದೆಲ್ಲ ಹೆಲ್ತಿ ಬೆನಿಫಿಟ್ಸ್ ಜಾಸ್ತಿ ಇರೋದ್ರಿಂದ ನಿಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಸೊ ರೆಸಿಪಿ ಮಾಡಿಕೊಟ್ಟಿದ್ದಾಯಿತು. ಒಂದೆರಡು ರೀಲ್ಸ್ ಮಾಡೋದಿದೆ, ರೀಲ್ಸ್ ಮುಗಿಸ್ಬೇಕು. ಎಷ್ಟು ಕೆಲಸ ಇದೆ ಗೊತ್ತಾ. ರಾತ್ರಿಗೆ ಕರಳೆ ಸಾರಿದೆ. ಸೊ ಈ ಕರಳೆ ಸಾರು ಜೊತೆಗೆ ಮುದ್ದೆ ಏನಾದರೂ ಮಾಡ್ಕೊಳ್ತೀನಿ ಅಥವಾ ಚಪಾತಿ ಮುದ್ದೆ ಏನಾದರೂ ಮಾಡ್ಕೊಳ್ತೀನಿ. ಮಾಡಿ ಮುಗಿಸಿ ಸಿಗ್ತೀನಿ. ಸೊ ಬಾಯ್.